ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿ ನನ್ನ ಮಾತೆಯಾದ ಕುಂತಿ ದೇವಿಯ ದರ್ಶನವಾಗುತ್ತದೆ ಎಂದು ತಿಳಿಸಿದ್ದರು. ಯಾವ ಕಡೆ ನೋಡಿದರೂ ಮಾತೆಯಾದ ಕುಂತಿ ದೇವಿಯ ದರ್ಶನವೇ ಕಾಣುತ್ತಿಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ನಾನು ಇಲ್ಲಿ ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಬಂದಿರುವೆನೋ ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವನ್ನು ಪ್ರಥಮಷ್ಟವಾಗದಂತೆ ಧರ್ಮದ ಮಾರ್ಗದಲ್ಲಿ ನಡೆಸುವ ಭಾರವು ನಿನ್ನದೇ ಪರಮಾತ್ಮ, ನಿನ್ನದೇ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं प्रणमाम्यहं। हे भगवान भास्कर, ಹರಿಯಲಾರದ ಘೋರಸಂತೆ ಅಗಾಮಿಯಲ್ಲಿ ಮುಳುಗಿದೆ. ಹೇ ಭಗವಾನ್ ಭಾಸ್ಕರ, ಹರಿಯಲಾರದ ಘೋರಸಂತೆ ಅಗಾಮಿಯಲ್ಲಿ ಮುಳುಗಿದೆ. ಮಲಗಿ ಮೂಡಿದ ಅಂಧಕಾರವ ಭಗವಾನ್ ಭಾಸ್ಕರ, ಮಲಗಿ ಮೂಡಿದ ಅಂಧಕಾರ ಬೆಳಗಿಸಿದ್ದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ. ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾದಕ್ಕೆ ತಿರುಗಿ ನಂದಿಸೆಂದು ಕಾಪದೆ. ಬಂಧು ಬಾಂಧವರೆಂಬ ಪಾದಕ್ಕೆ ತಿರುಗಿ ನಂದಿಸೆಂದು ಕಾಪದೆ. ಹೇಗೆ ಸೋಚೋದನಯ ಗೈಯನೆ, ಸೋಚೋದನಯ ಗೈಯ ಶಾಂತಿ ನೀಡೋ ಚಾಮರಾಗ, ಶಾಂತಿ ನೀಡೋ ಚಾಮರಾಗ. ಹರಿಯಲಾರದ ಘೋರ ಸಂದೇಹದಾದಿಯ ಮುಳುಗಿದೆ. ಮನವಿ ಮೂಡಿದ ಅಂಧಕಾರವ ಮನವಿ ಮೂಡಿದ ಅಂಧಕಾರ ಬೆಳಗಿಸಿದ್ದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ, ಹರಿಯಲಾರದ ಘೋರ ಸಂದೇಹ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ. ಓಂ ನಮೋ ಮಾರ್ತಾಂಡಾಯ ನಮಃ. ಕರುಣೋದಯ ಶರಣ
ಕರುಣಾರಸಿಸುವೆ. ಅರುಣೋದಯ ಶರಣಾಯ ಕರುಣಾರಸಿಸುವೆ. ಅಸಮಾನತಾಯ ಜನ ಸಂರಕ್ಷಕಾಯ ನಮಸ್ತೆ ನಮಃ ಭಾಸ್ಕರ. ಕರ್ಣ, ಕರ್ಣ, ಯಾರು 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 ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದ್ದೆ ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ, ಕುಂತಿ, ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯೇ, ಈ ನತ ದುಷ್ಟ ಕರ್ಣನನ್ನು ಹೆತ್ತ ಮಹಾಮಾತೆ ಕುಂತಿ ದೇವಿಯೇ, ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಹಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಷಯದಿಂದ ವಂಚಿತನಾದ ಈ ಹತಭಾಗ್ಯ ಕರ್ಣನಿಗೆ ಈ ದಿನ ದರ್ಶನವಿಟ್ಟೆ ಆ ತಾಯಿ. ಅಮ್ಮ, ಈಗ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಯಮ್ಮ ನನ್ನದು, ಅದೆಂತಹ ಕೀರ್ತಿಯಮ್ಮ. ಅಮ್ಮ,
ಒಳನುಂದೆನೋ ಹರದ ಜನನಿ ಜನಕರಾಳು ಎಂದು ಕಂಬನಿ ಕರೆದೆನು ಎಂದು ಕಂಬನಿ ಕರೆದೆನು ನದಿಯೊಳಗೆ ನೋಡಿದೆ ಮಾತೆ ಮಮತೆ ನದಿಯೊಳಗೆ ನೋಡಿದೆ ಅಮ್ಮ ಜನನೇ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದಂತಹ ದ್ರೋಹವಾದರೂ ಏನು ತಾಯಿ? ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮಕಾರದಿಂದ ಸಾಕಿ ಸಲಹು. ಹೀಗಿರುವಲ್ಲಿ ಮನುಷ್ಯಳಾದ ನೀನು ನಿರ್ದಯಳಾಗಿ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಂತಹ ದ್ರೋಹವಾದರೆ ಏನು ತಾಯಿ? ಅಮ್ಮ, ಅಲ್ಲಿರುವ ಜಲಚರಗಳು ಕೂಡ ಈ ಪಾಪ್ಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ ತಾಯಿ. ಕರ್ಣ, ಅಮ್ಮ, ಪಾಂಡು ಎಂಬ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬೀಸಿಟ್ಟು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ನನ್ನ ನೇಗೆ ತಳ್ಳಿದೆ ಅಮ್ಮ. ಅಮ್ಮ, ಕರ್ಣಾರ್ಜುನರ ಮಧ್ಯೆ ಸೋದರ ವಾತ್ಸಲ್ಯವನ್ನು ಕಲ್ಪಿಸಬೇಕಾಗಿದ್ದ ನೀನು ನಮ್ಮಿರುವರಲ್ಲಿ ದೇಶದ ಕಮರಿಯ ನೇಗೆ ಸೃಷ್ಟಿಸಿದೆ ತಾಯಿ. ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಹೀಯಾಳಿಸುತ್ತಿದ್ದಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬೇಕಾಗಿದ್ದ ನೀನು ಏಕಮ್ಮ ನಿರ್ದಯಳಾದೆ. ಅಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರಗಳಿಲ್ಲವೇ? ಹೋಗಲಿ ಬಿಡು ತಾಯಿ. ನನ್ನ ಪ್ರಶ್ನೆಗಳೆಲ್ಲ ಪ್ರಶ್ನೆಗಳಾಗಿಯೇ ಉಳಿಯಲಿ. ಎಷ್ಟೇ ಆದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನರು. ನಿನ್ನನ್ನು ನಿಂದಿಸಿದರೆ ನಾನು ಪರಮ ಪಾಪಿ ಆಗುವೆನು ತಾಯಿ, ಪರಮ ಪಾಪಿ ಆಗುವೆನು. ಕರ್ಣ, ಅಮ್ಮ, ಕಂದ, ಅಮ್ಮ,
ಅಮ್ಮ ಬೇಡ ತಾಯಿ, ಬೇಡ. ಕನ್ನ, ಅಮ್ಮ ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನೆ ಮಾತುಗಳು ಶೂಲದಂತೆ ಹಿಡಿಯುತ್ತಿವೆ ಕರ್ಣ. ಕುಮಾರ, ಅಮ್ಮ ಚಿಕ್ಕಂದಿನಿಂದ ಅಮ್ಮ ಇಂದಿನವರೆಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಅಮ್ಮ ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಅಮ್ಮ, ಬಿಡು ಮಗನೇ, ಕ್ಷಮಿಸಿ ನೀನು ಬಿಡು. ಈ ರೀತಿ ಮಾತನಾಡಬೇಡ ತಾಯಿ. 5 ಜನ ವೀರಪುತ್ರರನ್ನು ಅಡೆದ ವೀರಮಾತೆ, ಪರಮ ಭಾಗ್ಯವತಿ ಜನನಿಯಾದ ಕುಂತಿದೇವಿ. ಅಮ್ಮ, ನಿನ್ನ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರಲ್ಲವೇ ಸುಕೃತಿಗಳು. ಅಮ್ಮ, ನೀನು ನಿನ್ನ ಗರ್ಭದಲ್ಲಿ ಜನಿಸಿ ನಾನು ನದಿಯ ಪಾಲಾದ. ಕರ್ಣ, ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ನನ್ನನ್ನು ಗುರು ಶಾಪದಲ್ಲಿ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಬುದ್ಧಿ ಮಾತನ್ನು ನಿರಾಕರಿಸಿತು. ನನ್ನ ಕರ್ಮವೇ ನನ್ನನ್ನು ಈ ಜಗತ್ತಿನಿಂದ ಕುಲಗೇಡಿ ಎಂದು ದೂಷಿಸಿತು. ಹೀಗಿರುವಲ್ಲಿ ನೀನು ವೀರಮಾತೆ, ಮಹಾಶಕ್ತಿ, ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ನಿನ್ನ ಗರ್ಭದಲ್ಲಿ ಜನಿಸಿದ ವೀರಮಾತೆ. ಧರ್ಮರಾಯ, ಭೀಮ, ನಕುಲ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ಚೊಚ್ಚುಣಿಸಿ ಈ ಪವನದ ತೊಟ್ಟಿಲಲ್ಲಿ ತೂಗಿ ಆಳಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನೊಂದು ಬಾರಿ ಆಲಿಸುವೆಯ ತಾಯಿ? ಇಲ್ಲ, ಇಲ್ಲ ತಾಯಿ, ಇಲ್ಲ. ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸಬೇಕು? ಬಿಡು ತಾಯಿ ನಿನ್ನ ಮನದ ವ್ಯಥೆಯನ್ನು. ಕರ್ಣ, ಅಮ್ಮ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯ ಭಾರವನ್ನು ಮಾಡುವೆಯಂತೆ. ಅಮ್ಮ, ನಡೆ ಕಂದ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳ್ಕೋ ತಾಯಿ. ಆನಂದದಿಂದ ಈ ನಿನ್ನಡಿದ ಅವರಿಗೆ ಅರ್ಪಿಸುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗೆನ್ನ ಬೇಡ ಕರ್ಣ, ಹಾಗೆನ್ನ ಬೇಡ. ಅಮ್ಮ, ನಿನ್ನ ಹೆತ್ತ ತಾಯಿಯಾದ ನಾನು ಇದು ಇದೋ ನಿನ್ನಲ್ಲಿ ಸೆರೆಗೊಡ್ಡೆ ಭಿಕ್ಷೆ ಬೇಡುತ್ತಿರುವೆನು ಮಗನೇ. ನೀನು ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ. ಸೌಭ್ರಾತೃ ದಾನ ಮಾಡು. ಅಮ್ಮ, ನೀನು ವೀರಮಾತೆ, ಪರಮ ಭಾಗ್ಯವತಿ, ನೀನೇ ಹಿತ ಬೋಧನೆ ಮಾಡುತ್ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಲ್ಪಡುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಗಿಂತಲೂ ಕೀಳಾಗುವುದಲ್ಲವೇ? ಮುಂದೆ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಲೆ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸಲೆ? ನೀನು ವೀರ ಮಾತೆ, ನೀನೇ ಹಿತ ಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ ಕರ್ಣ? ಹೌದು ತಾಯಿ, ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಮಗನೇ? ಹೌದು ತಾಯಿ. ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸಬೇಕು ತಾಯಿ? ಅಮ್ಮ, ಮಾತೃ ಆದ ನೀನು ಮಾತೃ ಧರ್ಮವನ್ನು ಮರೆತು ಮಾತನಾಡುತ್ತಿರುವೆಯ? ಅಮ್ಮ, ತನ್ನ ಸಾಮಾನ್ಯ ಮನುಷ್ಯರಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಇಂದು ರಾಜ್ಯದಾಸೆಯನ್ನು ತೋರಿಸುತ್ತಿರುವೆಯ? ಅಮ್ಮ,
ಈ ಎಳತನದಲ್ಲಿ ನೀನು ನಿಷ್ಕರುಣೆಯಿಂದ ಚಿವಿಟಿ ಹಾಕಿರುವ ಆ ಪ್ರೇಮ ಬಂದ ಸೊಸೆಯು ಹಿಂದು ಕೊಣಗಿ ಹೋಗಿದೆ ತಾಯಿ, ಮತ್ತೆ ಚಿಗುರುವುದಿಲ್ಲ ತಾಯಿ. ಅಮ್ಮ, ಇದುವರೆಗೂ ಸೋದರ ವಾತ್ಸಲ್ಯವೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದು ನನ್ನೇ ತಪ್ಪೆ ತಾಯಿ. ಅಮ್ಮ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆ ತಾಯಿ? ಬಿಡುತ್ತಾಯಿ ನಿನ್ನ ಮನದ ವ್ಯಥೆಯನ್ನು. ಲೋಕೈಕ ವೀರನಾದ ನೀನು ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ, ಕಂದ, ಅಮ್ಮ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಅಮ್ಮ, ಆತನು ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಸೂತ ಎಂದು ದೂಡಿ ಬಿಟ್ಟಾಗ ಈ ರವಿಕುಮಾರನ ಭಾಗ್ಯಕ್ಕೆ ಮಾನವನಾಗಿ, ರಕ್ಷಕನಾಗಿ, ಬಂಧುವಾಗಿ ಆಲಂಗಿಸಿದ ಮಹಾಸ್ವಾಮಿ ಅಲ್ಲವೇ? ಈ ಜಗತ್ತೆಲ್ಲವೂ ನನ್ನನ್ನು ಕುಲಗೇಡಿ ಎಂದು ದೂಷಿಸಿದ್ದಾಗ ಆತನು ನನ್ನನ್ನು ಬಾಚಿ ತಬ್ಬಿ ಅಂಗರಾಜ್ಯಕ್ಕೆ ಅರಸನನ್ನಾಗಿ ಮಾಡಿ, ಕುರು ಸಾಮ್ರಾಜ್ಯಕ್ಕೆ ಮಾಂಡಲಿಕನನ್ನಾಗಿ ಮಾಡಿ, ಈ ಭರತ ಖಂಡದಲ್ಲಿ ಈ ಕರ್ಣನಿಗೆ ಒಂದು ವಿಶಿಷ್ಟ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟ ಮಹಾಸ್ವಾಮಿ ಅಲ್ಲವೇ? ಅಮ್ಮ, ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿರುವಾಗ, ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಕ್ಷುಲ್ಲಕವಾದ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು ತಾಯಿ. ನಾನು ಯುದ್ಧದಿಂದ ಪರಾನ್ಮುಖನಾಗಲಾರನು. ಹೋಗಲಿ ಬಿಡು ಮಗನೇ. ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ಆಗಬಹುದು ತಾಯಿ. ಕರ್ಣ, ಅಮ್ಮ, ನಾಳಿನ ರಣರಂಗದಲ್ಲಿ ಅಮ್ಮ, ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ. ಅವರನ್ನು ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಕಡುವೈರಿ ಅರ್ಜುನನ್ನು ಮಾತ್ರ ಉಳಿಸಬೇಡ. ಏನಿಂದೆ ಮಗನೇ? ಹೌದು ತಾಯಿ. ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕಿ ಕರ್ಣ? ಆ ಅರ್ಜುನನೇ ಹೋರಾಡಿ ಯುದ್ಧ ಮಾಡುವುದನ್ನು ಆ ನನ್ನ ಪ್ರಭು ಕೌರವೇಶ್ವರನನ್ನು ನೋಡಿ ಆನಂದ ಪಟ್ಟರೆ ಅಂದೇ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ನಮ್ಮಿರುವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು ಈ ಲೋಕದಲ್ಲಿ. ನನ್ನಿಂದ ಅರ್ಜುನನೇ ಹತನಾದರು ಅಥವಾ ಅರ್ಜುನನಿಂದ ನಾನೇ ಹತನಾದರು ನಿನಗೆ 5 ಮಕ್ಕಳು ಉಳಿದೆವರು ತಾಯಿ. ಬಿಡುತ್ತಾಯಿ ನಿನ್ನ ಮನದ ವ್ಯಥೆಯನ್ನು. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನ. ಕಟ್ಟ ಕಡೆಯದಾಗಿ ಒಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಆಗಬಹುದು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿ ಎತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡಲಾಗದ ಕಡುಪಾಪಿ ಎಂದು ಭಾವಿಸಿದೆಯಾ? ಹೇಳು ತಾಯಿ, ಅದೇನು ಹೇಳು. ಆನಂದದಿಂದ ನಡೆಸಿಕೊಡುವೆನು. ಎತ್ತ ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲವೇ ಕರ್ಣ? ಅಮ್ಮ, ನಾಳಿನ ರಣರಂಗದಲ್ಲಿ ಜನನಿ ನಿನ್ನ ಮಗನಿವನೋ ಜನನಿ ನಿನ್ನ ಮಗನಿವನೋ
ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮದನಾಣೆ ನಿನ್ನೆ ಪಾದ ಕಮಲದಾಣೆ ಜನನೇ. ಹೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಕರ್ಣ, ಅಮ್ಮ ತೊಟ್ಟ ಬಾಣವ ತೊಡದಿರು ಮಗನೇ ಕಟ್ಟ ಕಡೆಯ ತನಕ. ಬೇಡುವೆ ಮನ್ನಿಸು ಮಾತೆಯ ನೀನೆ ಪ್ರಾಣ ಬಲಗ. ಹೋಗು ಕರ್ಣ. ಬೇಡ ತಾಯಿ, ಬೇಡ. ತೊಟ್ಟ ಬಾಣವ ತೊಡದಿರು ಮಗನೇ ಕಟ್ಟ ಕಡೆಯ ತನಕ. ಬೇಡುವೆ ಮನ್ನಿಸು ಮಾತೆಯ ನೀನೆ ಪ್ರಾಣ ಬಲಗ. ಅಮ್ಮ, ಅಯ್ಯೋ, ಮಾತಿರುವುದೇನಲ್ಲೂ ಮಾಯಾಜಾಲ, ಮಾತಿರುವುದೇನಲ್ಲೂ ಮಾಯಾಜಾಲ. ಆಗಬಹುದು ತಾಯಿ, ಆಗಬಹುದು. ಹೇ ಸುಯೋಧನ, ಹೀಗಲೀಗ ನೀನು ಕೆಟ್ಟೆ, ಹೀಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕಳಿರ, ಪಂಚಭೂತಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ವಿದುರನು ಅವನ ದುರಾದೃಷ್ಟಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಮನದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ಮಾತೆಯು ಬಂದು, ಮಗನೇ ಮಗನೇ, ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಮಾಡಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ. ಈ ನನ್ನೆರಡು ತೋಳ್ಗಳಲ್ಲಿ ಬರೋವರೆಗೂ ಆ ಸ್ವಾಮಿಗಾಗಿ ಹೋರಾಡಿ ಮಾಡುವೆನು. ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೇ, ಕಟ್ಟ ಕಡೆಯೋ ಅಧರ್ಮದ ಕಾಲಿಡಲೇ. ಇದೋ ಕೊಡುವೆನು ಭಾಷೆಯನು ಬಿಡುಚಿಂತೆಯ ಜನನಿ. ಸಂದೇಹವ ಬಿಡುತ್ತಮ್ಮ ಈ ಕರ್ಣನ ಬಾಗಿಯ ದೇವಮ್ಮ, ಸಂದೇಹವ ಬಿಡುತ್ತಮ್ಮ.
ಬದುಕಿನಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ನೀನಿನ್ನು ಹೋಗಿ ಬಾ. ಅಮ್ಮ ಅಮ್ಮ, ಸ್ವಲ್ಪ ಹೀಗೆ ಬಾ ತಾಯಿ. ಏಕೆ ಮಗನೇ? ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಆ ತಾಯಿ? ಕರ್ಣ, ಅಮ್ಮ, ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಅಮ್ಮ, ಅದೇನು ಹೇಳು. ಅಮ್ಮ, ಹೆತ್ತ ತಾಯಿಯ ಮೊದಲ ದರ್ಶನವು ಹಿಂದಾಗಿತ್ತು. ಇದೇ ಕೊನೆಯ ದರ್ಶನವೆಂದು ತೋರುತ್ತಿರುವುದು. ಹಾಗೆನ್ನ ಬೇಡ ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಹೌದು ತಾಯಿ, ಹೌದು. ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ, ಅಮ್ಮ, ಹೌದು, ಈ ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲೆ ಇರಿಸಿಕೊಂಡು ಈ ಲೋಕಕ್ಕೆ ಕೇಳುವಂತೆ ಕೂಗಿ ಕೂಗಿ ಹೇಳು ತಾಯಿ, ಈ ಕರ್ಣನು ಸೂತನಲ್ಲ, ಕ್ಷತ್ರಿಯ ಸಂಜಾತನನ್ನು ಕೂಗಿ ಕೂಗಿ ಹೇಳುತ್ತಾನೆ. ಅಮ್ಮ, ನನ್ನ ಅಂತ್ಯಕ್ರಿಯೆಗಾದಾದಿಗಳನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಮಾಡಿಸಬೇಕೆಂದು ಈ ನಿನ್ನ ಚರಣಿಗೆ ಬಿದ್ದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ. ಹೌದು ತಾಯಿ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ, ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲವುದೆಂದು. ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲವುದೆಂದು. ಅಮ್ಮ, ಬಗೆ ಬಗೆ ಹೋದಳು. ಈ ಪ್ರಪಂಚದಲ್ಲಿ ದೈವಾನುಕೂಲದಿಲ್ಲದವರು ಬದುಕಿದ್ದು ವ್ಯರ್ಥ.
ಬದುಕಿದ್ದು ವ್ಯರ್ಥ. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರೋ ದೇವಾ ಹರಿಯಲ ಸಾಧ್ಯವೋ. ಹೇ ಕ್ರೂರವಿದೆ ನಗು. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರು ದೇವಾ ಹರಿಯಲ ಸಾಧ್ಯವೋ. ಹೇ ದೂರವಿದೆ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಹೋಗವಿದ್ದರು ಸರಿ ಹರೇ 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 ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹೇ ಕ್ರೂರವಿದೆ ನಗು ನಗು ನಗು. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರು ದೇವಾ ಹರಿಯಲ ಸಾಧ್ಯವೋ. ಶ್ರೀ ಹರೇ ಹರೇ ಹರೇ
ಹತ್ತಿದ ಬಹುಪದೋದಿ ಪದವಿಯ ಮಹಾಕಾಳಿ ಸಮಕಾಂತ ವಿಜಯ ಜವದಳು ಜ್ಞಾನವಿ ನನ್ನ ಭುವಿಯ ಪರಿಯ ವಿಜಯ ಹೈತ ನಿವ ಹೈತ ಋಷಭ ಸುರದ ಹೈತ ವಿಭವ ಮುದಿತ ಹೈತ ನಿವ ಹೈತ ಋಷಭ ಸುರದ ಹೈತ ವಿಭವ ಮುದಿತ ಹೈತ ರಾಜ ಕುಲನು ಗಂಧರಿಕಿಲ ಹೈತ ರಾಜ ಕುಲ ಮಹಾತನಿಕಿಲ ಗುರುವರಿತ ಪರಿಕಲಿತ ಗುರು ವಿಜಯ ಸುಖಭರಿತ ಪರಿಕಲಿತ ಗುರು ವಿಜಯ ಸುಖಭರಿತ ಗುರು ವಿಜಯ ಪರಿಕಲಿತ ವಿಜಯ ಜವದಳಿ ಸಿಸೈ ಮೆರವಿ ನನ್ನ ಭುವಿಯ ಪರಿಯ ವಿಜಯ ನನ್ನ ಭುವಿಯ ಪರಿಯ ವಿಜಯ ನನ್ನ ಭುವಿಯ ಪರಿಯ ವಿಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ಎನ್ನೊಡನೆ ಹೋರಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನೊಮ್ಮೆ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ, ನಿನ್ನ ಇಚ್ಛೆ ಅರ್ಜುನ. ಕೌರವರ ಚದುರಂಗಬಲ ಸಮೇತ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉದ್ವೇರಿತವಾದ ಮಹಾಸಾಗರದಂತೆ ಕಾಣುತ್ತಿರುವುದು ಪಾರ್ಥ. ಇತ್ತ ನೋಡು, ಕೌರವೇಶ್ವರ ತನ್ನ ಪ್ರಿಯನಾದ ಕರ್ಣ ದುಶ್ವಾಸರೊಡನೆ ಯಶೋರೊಡನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಬಲರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಪಾರ್ಥ, ದ್ರೋಣನ ಪಾಶದಲ್ಲಿ ವಲ್ಕಲ ದಾರಿಯಾಗಿ ನಿಂತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತಾವಶನ ದಾರಿಯಾಗಿ ಕುಳಿತಿರುವವನೇ ಕೌರವರ ಸೇನಾಧಿಪತಿ ಭೀಷ್ಮನು. ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡಿ ಪಾರ್ಥ. ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭಾರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಹೇ ಭೀಷ್ಮಾನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಈಗ ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನ ಪತನವೇ ಅಥವಾ ಉತ್ಥಾನವೇ ದೇವ? ಅರ್ಜುನ, ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಪರಮಾತ್ಮ? ಅಂಗ ಪ್ರತ್ಯಾಂಗಗಳಲ್ಲಿ ದಾರುಣ ಜ್ವಾಲೆ. ಸಮರದಿ ಸೆಳೆದಾಡೆಲ್ಲ ಕೃಷ್ಣ, ಸಮರದಿ ಸೆಳೆದಾಡೆಲ್ಲ ಕೃಷ್ಣ, ಸಮರದಿ ಸೆಳೆದಾಡೆಲ್ಲ. ಗುರು ಬಾಂಧವರ ಶಿರಛೇದಿಸೇನ, ಗುರು ಬಾಂಧವರ ಶಿರಛೇದಿಸೇನ, ಗುರು ಬಾಂಧವರ ಶಿರಛೇದಿಸೇನ. ಅಲ್ಪಬೋಧವ ಬಯಸಿ ಪಾತಕಿ ನಾನಾದೆ, ಅಲ್ಪಬೋಧವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಳೆದಾಡೆನ ಕೃಷ್ಣ,
ಗಾಂಡೀವ ಸೋಲುತ್ತಿದೆ ಕೈಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈಕಾಲು ಮದೀನ ನಾನಾದೆ ಪದವ ತೋರಿದ ಮುನ್ನ ಮದೀನ ನಾನಾದೆ ಪದವ ತೋರಿದ ಮುನ್ನ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಸೆಣೆ ಸಾಡೆನ ಸೆಣೆ ಸಾಡೆನ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಾಂಗಗಳಲ್ಲಿ ದಾರುಣ ಜೋಲೆ ಬೇಸಿಗೆ ಬಿಸಿಲಿನ ಬೆಂದ ತಾವರೆಯಂತೆ ಮುಖವು ಬಾಡಿದೆ ನಾಲಿಗೆಯು ಒಣಗುತ್ತಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದೇನನ್ನೋ ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಲ್ಲಷ್ಟು ಜನರ ಮನೆಗಳಲ್ಲಿ ಭರತವಂಶದ ಪವಿತ್ರವಾದ ರಕ್ತ ಹರಿಯುವುದನ್ನು ನೀನು ಬಲ್ಲೆಯಾ ಕೃಷ್ಣ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಉದಿಸಲು ನನ್ನಿಂದ ಆಗದು 3 ಲೋಕ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಗುರುವದೇ ಜ್ಞಾತಿವದೇ ಗುರು ಹಿಂಸೆಗೆ ಕೈ ಹಾಕಲ್ಲರೇನೋ ರಥವನ್ನು ಹಿಂತಿರುಗಿಸು ಮಿತ್ರ ನನಗೆ ಈ ಯುದ್ಧವು ಬೇಡ ಅರ್ಜುನ, ಈ ವಿಷಮಾಂಸದಲ್ಲಿ ಇಂಥ ಕಶ್ಮಲ ಭಾವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಹನಂತೆ ವರ್ತಿಸುವ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರಳೆಂಬ ಹೇಡಿಯಾಗಿ ಏಡಿಯೆಂಬ ನಿಂದೆಯನ್ನು ಸಹಿಸಲಾರೆನು. ನೀನು ಈ ದೌರ್ಬಲ್ಯವನ್ನು ತೀರಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನೋ ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣ ಕೊಟ್ಟ ಗುರುಗಳು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರ್ತೆ ಶ್ರೇಯಸ್ಕರವಾದುದು. ರಾಜ್ಯದ ಮೇಲಿನ ಆಸೆಯಿಂದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ. ಅರ್ಜುನ, ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದವಾದ ಬಟ್ಟೆಯನ್ನು ಬಿಸಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣ, ನೀನು ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತಗಳ ಆತ್ಮನ ಅನಂತ ಪ್ರವಾದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಆಗಿ ಹೋಗಿದ್ದಕ್ಕೆ ಮೂಡಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪರಿಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸ ಇತ್ಯಾದಿಕ್ಕಿಂತ ಸರ್ವಾಂಗಗಳು ನಿಶ್ಚೇಷಿತಗೊಳ್ಳುವು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವೆನು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ ಜನಾರ್ದನ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಆಭಾಜಿಸ ನೆನೆಸಿವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಆತ್ಮೀಯರು ವಂಚಕರನ್ನು ನೆನೆಸುವರು. ಈ ದೌರ್ಬಲ್ಯ ತಿಳಿಸಿ ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪರಿಪಾಲನೆ ಮಾಡು. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪರಿಪಾಲನೆ ಮಾಡು ಪಾರ್ಥ. ವಾಸುದೇವ,
ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಮಹಾಮಹಿಮ. ಅರ್ಜುನ, ಕರ್ಮವು ಮಾನವನ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಯಾಕೆಂದರೆ ಮಾನವನ ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಚಿತ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು, ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಏ ಕರ್ಮಯೋಗೇನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವು. ಅದು ನನಗೆ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಾತ್ಮನು, ಪಂಚಭೂತಗಳ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ನಾನು ಆಗ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸೋ ಮಹಾಮಹಿಮ. ನಾನು ಮಾಯಾರೂಪಿ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡಿರುವೆನು. ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವಜಗತ್ತನ್ನು ವ್ಯಾಪಿಸಿರುವೆನು. ಈ ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರಾಮಿಯಾದ ಪರಾಪರ ವಸ್ತು ನಾನು. ದಾರದಲ್ಲಿ ಮಣಿಸಮೋ ಪೋಣಿಸಲ್ಪಟ್ಟಂತೆ ಈ ವಿಶ್ವಜಗತ್ತು ನನ್ನಲ್ಲಿ ಓತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರ ನಾನು. ಮನುಷ್ಯರಿರುವ ಪೌರುಷ ನನ್ನದು. ಸಮಸ್ತ ಭೂತಗಳ ಅಧಿಕಾರ ನಾನು. ರುದ್ರನಲ್ಲಿ ಶಂಕರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಗತಿ ನಡೆಯುವುದು ಪಾರ್ಥ. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ನಾನು ಕರಾಳ ಕಾಳ ಸ್ವರೂಪನು. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನಾನು ಕರಾಳ ಕಾಳ ಸ್ವರೂಪನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದ ಧರಿಸಿಕೊಳ್ಳುವನು. ನಿಮಿತ್ತ ಮಾತ್ರಕ್ಕೆ ನೀನು ನನಗೆ ಸಹಾಯಕನಾಗೂ ಯುದ್ಧದಲ್ಲಿ ಜಯಶೀಲಿಯಾಗಿವೆ. ಎಂತಹ ಭಯಾನಕ ರೂಪವದು! ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ಪರಮಾತ್ಮ, ದಾರಿ ಕಾಣದೆ ನೊಂದು ಬಳಲಿದೆ. ಶಕ್ತಿಯ ಕರುಣಿಸನೆ ರಾಧಾ ರಮಣ, ಶಾಂತಿಯ ಕರುಣಿಸನೆ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಶರಣದೆ, ಜೋಡಿಸಿ ಕರಗಳ ಬೇಡುವೆ ಶರಣದೆ. ಮಾಡು ಕೃಪೆಯನೋ ಪಾಮರರೊಳನೆ, ಮಾಡು ಕೃಪೆಯನೋ ಪಾಮರರೊಳನೆ. ಭೀಕರ ರೂಪದೆ ಬೇಗೆಯ ಸಹಿಪೆನ. ಪರಮಾತ್ಮ, ಭೀಕರ
ಶಂಕರ ರೂಪದಿ ಬೇಗೆಯ ಸೈಪೆನ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸುನೆ ರಾಧಾ ರಮಣ ಶಕ್ತಿಯ ಕರುಣಿಸುನೆ 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 ಪರಮಾತ್ಮ ಎಂತಹ ಭಯಾನಕ ರೂಪವದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು ಕೈ ಕಾಲುಗಳು ಕಂಪಿಸುತ್ತಿರುವು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು ಗೋಪಿಕಾ ವಲ್ಲಭ ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸನ ವದನವೆಲ್ಲಿ ಅರ್ಜುನ ಈ ಗದಾಚಕ್ರ ಶೋಭಿತವಾದ ನನ್ನ ಮೂರ್ತಿಯ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರ ಮಧ್ಯದಲ್ಲಿ ಪ್ರಶಾಂತವಾಗಿ ನಿಶ್ಚಯವಾಗಿ ನಡೆಸುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಅಲ್ಲಿ ನೋಡು ಪಾರ್ಥ, ಭೀಷ್ಮನು ಹತನಾಗಿ ಭೂಮಿಗೆ ಹೊರಡುತ್ತಿರುವನು. ಬಾಣವನ್ನು ಹೂಡು, ಕ್ಷಯಗಳಿಂದ ಬಾಣವನ್ನು ಹೂಡಿ ಕ್ಷಯವನ್ನು ರಚಿಸು. ದೇವರು ತನ್ನ ದೇಹವು ಭೂಮಿಗೆ ಉರುಳದಿರಲಿ. ಕ್ಷಮಿಸು ತಾತ, ಈ ಮಹತ್ ಪಾಪದ ಭಾರದಿಂದ ನನ್ನ ಉದ್ಧಾರ ಮಾಡು. ಯಥಾ ಧರ್ಮಸ್ಯ ಗ್ಲಾನಿರ್ಭವತಿ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ವಿಷ್ಣುತಾ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ